ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀನ ಬೇಕಿತ್ತು. ನಮ್ ಸೀನನಾ? ಅಯ್ಯೋ, ಇಲ್ಲಿ ಯಾಕೆ ನಿಂತೀರಿ? ನಡೀರಿ ಒಳಿಕೆ. ಬೇಡ, ಇನ್ನೊಂದ್ ಕಿತ್ತ ಬರ್ತೀವಿ. ಅಯ್ಯೋ, ಸೀನ ನೋಡ್ಬೇಕು ಅಂತ ಮನೆಗಟ್ಟ ಬಂದಿದ್ದೀರಾ, ಹೀಗ್ ಬೇಡ ಅಂತಿದ್ದೀರಲ್ಲ. ಬನ್ನಿ ಒಳಿಕೆ, ಬಾರ ಒಳಿಕೆ. ಇಲ್ಲ, ಇನ್ನೊಂದ್ಸಲ ಬರ್ತೀವಿ. ಅಪ್ಪ ಬಾ ಹೋಗೋಣ. ಒಸಿ ನಿಂತ್ಕೊಳ್ಳೋಣ. ನೀವು ಇಲ್ಲಿ ಗಂಟೆ ಏನಕ್ಕೆ ಬಂದೀರಾ ಅಂತ ನಂಗೆ ಗೊತ್ತೈತೆ. ಗೊತ್ತಾ? ಹ್ಞೂ ಕಾರಣ, ಮದುವೆ ಸಿ ಅಲ್ವಾ? ನಿಮ್ಗೂ ಗೊತ್ತಾ? ನಿಮ್ಗೇನು ಗೊತ್ತಿಲ್ಲ ಅಂತ ನಾವು ಗಾಬರಿ ನಿಂತ್ಕೊಂಡ್ಬಿಟ್ಟಿದ್ವಿ. ಅಯ್ಯೇ, ಏನಣ್ಣ ಹಿಂಗಂದ್ಬಿಟ್ರಿ? ಮೊದ್ಲಿಗೆ ಗೊತ್ತಿರ್ಲಿಲ್ಲ. ಅಲ್ಲ, ಗೊತ್ತಿರ್ಲಿಲ್ಲ ಅಂದ್ರೆ ಅಂದಾಜಿರ್ಲಿಲ್ಲ ಆಟೆಯ. ಅದೇನೋ ಯಾವ್ರ ದಯ ಅಂತಾರಲ್ಲ, ಆಮ್ಯಾಗ ಗೊತ್ತಾಗಿದ್ದು. ನಮ್ ಸೀನಾ ಚಿನ್ನಂತ ಹುಡುಗಾಣೋ. ಹೌದು, ನೀವ್ ಹೇಳಿದ್ ನಿಜ ಅಲ್ವಾ? ಮತ್ತೆ ನಮ್ ಸೀನನ್ ಕೈ ಹಿಡಿಬೇಕು ಅಂದ್ರೆ ಒಂದ್ ಜನ್ಮ ಅಲ್ಲ, 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಆದ್ರೆ ಒಸಿ ಬೇಜವಾಬ್ದಾರಿ ಆಟೆಯ. ಹೌದು, ಮದುವೆ ಆದ್ಮ್ಯಾಗ ಸರಿ ಹೋಗ್ತಾನೆ ಅಂತ ನಾನು ಸುಮ್ಕಿದ್ದೆ ಅಷ್ಟೇ. ಸರಿ ಹೋಯ್ತದನ, ಆ ನಂಬಿಕೆ ನಂಗೈತೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ ಬಾಯರ್ಕೆಂದ ಅಷ್ಟಾದ್ರೆ ಸಾಕು. ಸರಿ ಕಣ, ಬರೋಣ, ಒಳಿಕೋಗೋಣ. ಬರವಾ? ಸೀನಾ, 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 ನೀನ್ ನೋಡಕ್ ಯಾರ ಬಂದವ್ರು ನೋಡ್ಲಾ? ಸೀನಾ, ಬರ್ಲಾ? ನಿನ್ಯಾರ ಹುಡುಕ ಬಂದವ್ರಕಲ್ಲ? ಏನು, ಇವನನ್ನು ಹುಡ್ಕೊಂಡು ಬಂದವ್ರ? ಲೇ ಸೀನಾ, ಈಗಲೇ ಹೇಳ್ತಾ ಇದ್ದೀನಿ, ರಮೇಶ ಬಂದ, ಸುರೇಶ ಬಂದ ಅಂತ ಏನಾದರೂ ಕಾಲು ಕಿತ್ಕೊಂಡು ಆಚೆ ಹೋದ್ಯೋ, ಕಾಲು ಮುರಿದಾಕ್ಬಿಡ್ತೀನಿ. ಈಗಷ್ಟೇ ಮದುವೆ ಆಗೈತೆ, ಮನೇಲೆ ಬಿದ್ದಿರ್ಬೇಕು ಅಮ್ಮಿಕೊಂಡು. ಹುಡುಗರುಗಳಲ್ಲ, ಯಾರೋ ಅಪ್ಪ ಮಗಳು ಬಂದವ್ರೆ. ಅಪ್ಪ ಮಗಳು ಬಂದವ್ರ? ಯಾರಲ್ಲ ಅವರು? ನನಗೆ ಗೊತ್ತಿಲ್ಲ ಅಪ್ಪಯ್ಯ. ನಿಂಗ್ ಗೊತ್ತಿಲ್ದೆ ಹುಡ್ಕ ಬಂದಾರ? ಬಾರ್ಲಾ, ನೀನೇ ಹೊಸಿ ನೋಡು, ಬಾ. ಗೊತ್ತೇ ಇಲ್ಲ ಅಂದ್ಮೇಲೆ ಇನ್ನೇನ್ ಕೇಳ್ತಾರಪ್ಪ, ಅಲ್ವಲ್ಲ ಸೀನಾ? ಸರಿ ರೀ, ಹಂಗಾರೆ ನಾನೇ ಕರಿತೀನಿ. ಶಿವ, ನೀನು ನೋಡಿದ್ರೆ ಇವನನ್ನು ಹುಡ್ಕೊಂಡು ಬಂದಿದ್ದಾರೆ ಅಂತೀಯ, ಅವನು ನೋಡಿದ್ರೆ ನನ್ಗೆ ಗೊತ್ತೇ ಇಲ್ಲ ಅಂತಾನೆ. ನಾನೇ ಬರ್ತೀನಿ, ಯಾರು ಅಂತ ನೋಡುವ. ಬಾ. ಸರಿ, ನಡಿ ನಡಿ, ಬರೋಣ. ಬಾಣ. ಅಣೋ ಅಣೋ, ಶಿವ, ಯಾರು ಕಾಣ್ತಾನೆ ಇಲ್ಲ. ಇಲ್ಲೇ ಇದ್ರು ಮಾದಪ್ಪಣ, ಎಲ್ಲಿ ಕೊಂಡ್ಬಿಟ್ರು ಅಂತಾನೆ ಗೊತ್ತಾಯ್ತಿಲ್ಲ. ಶಿವು, ನಾನಿನ್ ಬರ್ತೀನಪ್ಪ. ಇನ್ಮೇಲೆ ನಾನು ಯಾರಿಗೆ ಸಂಬಂಧ ತೋರಿಸಿದ್ರು ಕನಿಷ್ಠ ಅಂದ್ರೂ 10 ಜನನ ಕೇಳಿ ತಿಳ್ಕೊಂಡು ಆಮೇಲೆ ಹೇಳಿ ತೋರಿಸ್ತೀನಿ. ನನ್ನ ಜೀವ ಇರೋ ಗಂಟ ಇದನ್ನ ಪಾಲಿಸ್ತೀನಿ. ನಾ ಬರ್ತೀನಪ್ಪ. ಸರಿ ಕಣ. ಸರಿ ಸರ್, ಒಳ್ಳೇದಾಗಿ ಹೋಗಿ ಬನ್ನಿ. ಬರ್ತೀನಿ. ಶಿವು, ಬಾ ಒಳಕ್ಕೆ. ಸರಿ ಮದು. ಯಾರೋ ಸೀನಂಗೆ ಪರಿಚಯ ಇದ್ದಂಗಿದ್ರಪ್ಪ, ಎಲ್ಲಿಗೊಂಟೋಗ್ಬಿಟ್ರು? ಇದ್ಯಾಕವ ಪಿಂಕಿ ಗಾಡಿ ಹಿಂಗ್ ತೊಳ್ಕೊಂಬಂದ್ಬಿಟ್ಟ? ಅಪ್ಪ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಬುದ್ಧಿ ಇರೋದ್ ಕೇಳ್ವನವ. ನಿನ್ನ ಸೀನಾ ಮದುವೆ ಒಪ್ಕೊಂಡಿದ್ದು. ಹಂಗಲ್ಲ ಅಪ್ಪ, ಶಿವಣ್ಣ ಒಳಗ್ ಕರೆದ್ರೆ ಹಾಗೆ ಹೋಗ್ತಿದ್ಯಲ್ಲ. ಅಲ್ಲ, ಅಲ್ಲಿ ಸೀನಾ ಇದ್ದಿದ್ರೆ 10,000 ರೂಪಾಯಿ ಬಟ್ಟೆ ಬಗ್ಗೆ ಕೇಳ್ಬೋದಿತ್ತಲ್ಲ ಅಂತ. ನಿಮಗ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಪ್ಪ. ಅಕಸ್ಮಾತ್ ಅವ್ರಪ್ಪ ನೋಡಿ ನೀವ್ ಯಾರು, ಎಲ್ಲಿಂದ ಬಂದ್ರಿ, ನಿಮ್ಗೂ ಸೀನುಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಏನ್ ಮಾಡ್ಬೇಕಿತ್ತು? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಶಿವ ಕರ್ದ ಅಂದ್ರೆ ಹೋಗಕ್ ನಾನೇನ್ ದಡ್ನೆ? ಸುಮ್ನೆ ಹಂಗೋಗಿ ಮಾತಾಡೋಣ ಅಂತ. ಹಂಗು ಕೇಳಿದ್ರೆ ನಮ್ ಪಿಂಕಿನ ಜಿಮ್ಗೆ ಸೇರ್ಸ್ಬೇಕಾಗಿತ್ತು ಅಂತ ಸುಳ್ಳು ಹೇಳ್ತಿದ್ದೆ. ಅಲ್ಲಿರೋದು ಕಳ್ಶೇಗೌಡ ಅಲ್ಲ, ಮಾದಪ್ಪ, ಮಿಲ್ಟ್ರಿ ಮಾದಪ್ಪ. ಸಣ್ಣದಾಗ್ ಡೌಟ್ ಬಂದ್ರು ನನ್ ಮದ್ವೆ ಕತೆ ಮುಗೀತು.
ಹೆಂಗಿದ್ರು ನಾಳೆ ದೇವಸ್ಥಾನಕ್ ಬರಕ್ ಅವ್ರಮ್ಮ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ, ಬಟ್ಟೆನೂ ತಂದಾಯ್ತು, ತಾಳಿನೂ ರೆಡಿ ಇದೆ. ಇನ್ನೇನ್ ಮದ್ವೆ ಆಗೋದ್ ಒಂದೇ ಬಾಕಿ ಅಂತ ನಾನಿದ್ರೆ ಎಲ್ಲ ಹಾಳ್ ಮಾಡ್ಬಿಡ್ತಿದ್ದಲ್ಲ. ಹೋಗ್ಲಿ ಬಿಡವ, ಅದಕ್ಕೆ ಯಾಕೆ ಬೈತೀಯ? ಆ ಶಿವಣ್ಣ ಮಾದಪ್ಪಣ್ಣ ಎಷ್ಟ್ ಕ್ಲೋಸ್ ಇದಾರೆ ಅಂತ ನಿನಗ್ ಗೊತ್ತಿಲ್ಲ ಅಪ್ಪ. ಇವಾಗ ಅವ್ರ ಒಳಗೋಗಿ ಯಾರೋ ಇಬ್ರು ಬಂದಿದ್ರು ಅಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆಲ್ಲ ಅನುಮಾನ ಬಂದು ಯಾಕೆ ಏನು ಎತ್ತ ಅಂತ ಸೀನಂಗ್ ಹಿಂಸೆ ಕೊಟ್ಟು ಕೇಳಿದ್ರೆ ಅವ್ನ್ ನಿಜ ಹೇಳ್ಬಿಡ್ತಾನಪ್ಪ. ಅವಾಗ ಏನ್ ಮಾಡೋದು? ತಪ್ಪಾಯ್ತು ಬಿಡವ, ಇನ್ಮ್ಯಾಕ್ ಹಂಗ್ ಮಾಡಕ್ಕಿಲ್ಲ. ನಾಳೆವರೆಗೂ ಇಲ್ಲೆಲ್ಲೂ ಕಾಣಿಸ್ಕೊಳ್ಳೋದ್ ಬೇಡ. ಸೀದಾ ಮನೆಗ್ ಹೋಗ್ತೀವಿ, ನಾಳೆ ರೆಡಿ ಆಗ್ತೀವಿ, ದೇವಸ್ಥಾನಕ್ ಬರ್ತೀವಿ. ಸೀನನೂ ಬರ್ತಾನೆ, ಅವ್ರ ಅಮ್ಮನೂ ಬರ್ತಾರೆ, ನನ್ಗೊಂದ್ ತಾಳಿ ಕಟ್ತಾನೆ. ಆಮೇಲೆ ಸೀದಾ ಮಾದಪ್ಪಣ್ಣನ ಮನೆಗ್ ಬರ್ತೀವಿ. ಆಮೇಲೆ ಅವ್ರ ಮನೆ ತುಂಬಿಸ್ಕೋತಾರ ಅಷ್ಟೇ. ಅಷ್ಟಾದ್ರೆ ಸಾಕು. ನಡಿಯವ, ಮನೆಗೆ ಹೋಗೋಣ ಬಾ. ರತ್ನಕ್ಕ, ನಾನು ರಶ್ಮಿ ಅಕ್ಕ ಅನ್ಬೇಕಾ ಅಥವಾ ರಶ್ಮಿ ಅದ್ಕೆ ಅನ್ಬೇಕಾ? ಎಳ್ಳು ಅಲ್ಲ ಕಣಮ್ಮಿ, ಮದ್ವೆ ಆದ್ಮೇಲೆ ಎಲ್ರು ಆಂಟಿರಾಯ್ತಾರೆ. ರಶ್ಮಿ ಆಂಟಿ ಅಂತ ಕರಿಬೇಕು. ನೋಡಕ್ಕ ಅವಳನ್ನ ತಮಾಷೆ ಮಾಡ್ದೆ ಕಣಮ್ಮಿ. ನೋಡು, ಸೀನನ್ನ ಚಿಕ್ಕ ವಯಸ್ಸಿಂದನು ನೋಡ್ಕೊಂಡ್ ಬೆಳ್ತಿದೀವಿ. ಅವನು ನಮ್ ಜೊತೆ ತಾನೇ ಕಣ್ಣ ಮುಚ್ಚಾಲೆ ಆಡಕ್ ಬತ್ತಿದ್ದು. ಪಾಪ ಸೋತೋದ್ರೆ ಹೆಣ್ಣೈಕ್ಳು ತರ ಅಳೋನು. ಆದ್ರೂ ಒಳ್ಳೆ ಹುಡ್ಗ ಬಿಡು ರಶ್ಮಿ. ಹೌದು, ನಮ್ಮ ಅಣ್ಣ ತುಂಬಾನೇ ಒಳ್ಳೆಯವನು. ಅಪ್ಪನ್ ಕಂಡ್ರೆ ಪುಕ್ಲ, ಕಿಟ್ ಟೈಮಲ್ಲಿ ತಿಕ್ಲ. ಅದನ್ ಬಿಟ್ರೆ ತುಂಬಾನೇ ಒಳ್ಳೆಯವನು ನಮ್ಮಣ್ಣ. ಮಜ್ಜಿ ಹೇಳಿದ್ ದಿಟ್ಟ ಗುರುವೆ, ನೀನು ಅವನ್ನ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಆಡ್ಕೊಂಡು ಬೆಳೆದಿದ್ಯಾ. ನಿನಗ ಅವನ ಬಗ್ಗೆ, ಅವನಿಗೆ ನಿನ್ ಬಗ್ಗೆ ಸಂದಾಗ ಗೊತ್ತೈತೆ. ಮುಂದೆ ನಿಮ್ಮಿಬ್ಬರ ಜೀವನ ತುಂಬಾ ಸಂದಾಗಿರುತ್ತೆ. ನೀನೇನು ಯೋಚನೆ ಮಾಡಬೇಡ, ಗೊತ್ತಾಯ್ತಾ? ಇದನ್ನ ನಾವು ನಿನ್ ಸಮಾಧಾನಕ್ಕಂತನೋ ಅಥವಾ ಮದುವೆ ಆಗಿದೆ ಅನ್ನೋ ಕಾರಣಕ್ಕೂ ಹೇಳ್ತಾ ಇಲ್ಲ. ನಿಜವಾಗ್ಲೂ ನಿನ್ ಜೀವನ ಚೆನ್ನಾಗಿರುತ್ತೆ. ನಂಗೆ ನನ್ನ ಜೀವನದ ಬಗ್ಗೆ ಯೋಚನೆ ಇಲ್ಲ, ಆದರೆ ನನಗೆ ಬೇಜಾರಾಗ್ತಿರೋದೇನೆಂದರೆ, ಮದುವೆ ಮಂಟಪದಲ್ಲಿ ಅಣ್ಣ ಅವ್ನು ನನಗೋಸ್ಕರ ತನ್ನ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಅವ್ರ ಕಾಲು ಹಿಡ್ಕೊಂಡಲ್ಲ. ಆ ದುಃಖದಿಂದ ಹೊರಗೆ ಬರೋಕ್ಕಾಗ್ತಾನೇ ಇಲ್ಲ. ಆ ಕ್ಷಣದಲ್ಲೇ ಆ ಹುಡುಗ ನನ್ನ ಪಾಲಿಗೆ ಸತ್ತು ಹೋದ. ಆಮೇಲೆ ಅಣ್ಣ ಏನು ಹೇಳಿದ್ನೋ ಅದಕ್ಕೆ ಒಪ್ಕೊಂಡೆ ಅಷ್ಟೆ. ಅದು ಬಿಟ್ರೆ ಅಣ್ಣ ಅದಕ್ಕೆ ಖುಷಿಯಾಗಿದ್ದಾರೆ, ನೀವೆಲ್ಲರೂ ಖುಷಿಯಾಗಿದ್ದೀರಾ. ನನಗಿನ್ನೇನು ಬೇಕು? ಇದು ನಮ್ ಗುಂಡು ಅಂದ್ರೆ. ಆಮೇಲೆ ಸೀನನ್ ಜೊತೆ ಜಗಳ ಆಡಿದೀನಿ, ಹೇಗಪ್ಪ ಇರೋದು ಅಂತೆಲ್ಲ ಯೋಚನೆ ಮಾಡಬೇಡ. ಉಳಿದವ್ರು ಎಲ್ಲರ ಹತ್ರನೂ ತುಂಬಾ ಗೌರವವಾಗೇ ಇರ್ತಾನೆ. ಅವನ ಬಗ್ಗೆ ಯಾವ್ದಾದ್ರು ಕಂಪ್ಲೇಂಟ್ಸ್ ಕೇಳಿದ್ಯಾ ನೀನು? ಬೇರೆ ಹುಡುಗರ ತರ ಈ ಪೋಲಿ ಹುಡುಗರ ಜೊತೆ ತಿರ್ಗೋನಲ್ಲ, ಕೆಟ್ಟ ಚಟ ಅಂತೂ ಇಲ್ವೇ ಇಲ್ಲ ಅವನಿಗೆ. ಎಲ್ರ ತರ ಯಾವ್ದೋ ಒಂದು ಹುಡುಗಿನ ಲವ್ ಮಾಡಿ ಸಿಕ್ಕಾಕೊಂಡವನು ಅಲ್ಲ, ಅಲ್ವೇನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.